ಹಾಯ್ ವೆಲ್ಕಮ್ ಟು ದ ಗಣಿ ಸ್ಟೋರೀಸ್. ಇವತ್ತಿನ ಪ್ರಿವ್ಯೂ ವಿಡಿಯೋ ಬಂದ್ಬಿಟ್ಟು ಮತ್ತು ಅದಕ್ಕಿಂತ ಮುಂಚೆ ವಿಡಿಯೋನ ಲಾಸ್ಟಲ್ಲಿ ನೋಡಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಇವತ್ತಿನ ಮ್ಯಾಚ್ ಬಂದ್ಬಿಟ್ಟು KKR ವರ್ಸಸ್ ಪಂಜಾಬು. ಮತ್ತು ಮೇನ್ ಇಲ್ಲಿ KKR ಹೋಮ್ ಗ್ರೌಂಡಲ್ಲಿ ಇಲ್ಲಿ ಮಿನಿಮಮ್ ಸ್ಕೋರ್ ಬಂದ್ಬಿಟ್ಟು 170 ಇಲ್ಲ 180 ಹೊಡೆಯೋ ಚಾನ್ಸಸ್ ಇದೆ. ಇಲ್ಲಿ ಸಿಕ್ಕಾಪಟ್ಟೆ KKRಗೆ ಅಡ್ವಾಂಟೇಜ್ ಇದೆ. ಇಲ್ಲಿ ಗೆಲ್ಲೋ ಪಾಸಿಬಿಲಿಟಿ ಬಂದ್ಬಿಟ್ಟು KKRಗೆ 63 ಇದ್ದರೆ ಪಂಜಾಬ್ಗೆ 37 ಇದೆ. ಮೇನ್ ಗುರು ಇಲ್ಲಿ ಆಂಡ್ರಾಯ್ಡ್ ರೆಜಾಲ್ ಆಗಲಿ ಮತ್ತು ಸುನಿಲ್ ನಾಯರ್ ಆಗಲಿ, ಮೇನ್ ಇಲ್ಲಿ ಶ್ರೇಯಸ್ ಅಯ್ಯರ್ ಆಗಲಿ, ಇವ್ರು 3 ಜನ ಚೆನ್ನಾಗಿ ಆಡ್ತಾರೆ. ಒಟ್ಟಿನಲ್ಲಿ ಚೆನ್ನಾಗಿ ಬೌಲಿಂಗ್ ಇದೆ ಗುರು, ಮತ್ತು ಬ್ಯಾಟಿಂಗು ಚೆನ್ನಾಗಿದೆ. ಒಂಚೂರು ಏನೋ ಒಂದು ಸ್ಟ್ರಗಲ್ ಪಡ್ತವ್ರೆ KKR. ಮೇನ್ ಇಲ್ಲಿ ಇವರು ಚೇಂಜ್ ಮಾಡಿದ್ರೆ ಒಂಚೂರು ಸಿಕ್ಕಾಪಟ್ಟರೆ ಸ್ಟ್ರಗಲ್ ಪಡ್ತಾರೆ KKR ಅವರು. ಹೀಗೆ ಪಂಜಾಬ್ ಅವರು ಮೇನ್ ಇಲ್ಲಿ ಅಂತ ಹೇಳ್ಕೊಳ್ಳೋ ಬ್ಯಾಟ್ಸ್ಮನ್ ಇಲ್ಲ. ಮತ್ತು ಶಿಖರ್ ಧವನ್ ಈ ಮ್ಯಾಚ್ ಆಡೋದು ಒಂಚೂರು ಡೌಟೇ. ಒಟ್ಟಿನಲ್ಲಿ ಶಿಖರ್ ಧವನ್ ಆಡೋದು ಡೌಟು. ಮತ್ತು ಇವ್ರ ಕಡೆ ಗೇಮ್ ಚೇಂಜರ್ ಬಂದರೆ ಪಂಜಾಬ್ ಕಡೆ ಹರ್ಷದ್ ತೋತು ಶಶಾಂಕ್ ಶಿಂಕು ಲಾಸ್ಟ್ವರೆಗೂ ಇದ್ಕೊಂಡು ಮ್ಯಾಚ್ ಗೆಲ್ಲೋ ಚಾನ್ಸಸ್ ಸಿಕ್ಕಾಬಟ್ಟೆ ಇದೆ. ಇವ್ರ ಕಡೆ KKR ಬರೋದಾದರೆ ಸುನಿಲ್ ನಾರಾಯಣ್ ಇವರು ಬೇಗ ಔಟ್ ಮಾಡಿಲ್ಲ ಸಿಕ್ಕಾಬಟ್ಟೆ ಕಷ್ಟ ಆಗುತ್ತೆ. ಒಟ್ಟಿನ ಪವರ್ ಪ್ಲೇಯರಲ್ಲಿ ಸಿಕ್ಕಾಪಟ್ಟೆ ಅಗ್ರೆಸಿವ್ ರೋಲ್ನ ಅದೇ ಕಂಟಿನ್ಯೂ ಮಾಡ್ತಾರೆ. ಒಟ್ಟಿನಲ್ಲಿ KKR ರಿಂಕು ಸಿಂಕು ಮತ್ತು ಶ್ರೇಯಸ್ ಅಯ್ಯರು, ವೆಂಕಟೇಶ್ ಅಯ್ಯರು ಮತ್ತು ಶಾಲ್ಟ್ ಇವರೆಲ್ಲ ಚೆನ್ನಾಗಿ ಆಡ್ತಾರೆ ಗುರು. ಏನಾದ್ರು KKR ಒಂಚೂರು ಬೌಲಿಂಗು ತಪ್ಪು ಮಾಡಿಬಿಡ್ತಾರೆ, ಅದರಿಂದಲೇ ಇವರು ಮ್ಯಾಚು ಸೋತ್ಕೊಬರ್ತಿದ್ದಾರೆ. KKR ಅವರು 5 ಮ್ಯಾಚಲ್ಲಿ 3 ಮ್ಯಾಚನ್ನು ಗೆದ್ಕೊಂಡು 2ನ ಸೋತ್ಕೊಬಂದರೆ, ಇವರು ಎಷ್ಟು 5 ಮ್ಯಾಚಲ್ಲಿ 1 ಮಾತ್ರ ಗೆದ್ಕೊಬರ್ತಿದ್ದಾರೆ. ಸಿಕ್ಕಾಪಟ್ಟೆ ಎನರ್ಜಿ ಆಗಿದ್ದಾರೆ KKR ಅವರು. ಮೇನ್ ಗುರು ಇಲ್ಲಿ ಶ್ರೇಯಸ್ ಅಯ್ಯರ್ ಒಂಚೂರು ರನ್ನ ಹೊಡಿಬೇಕು ಒಟ್ಟಿನಲ್ಲಿ, ಇಲ್ಲಾಂದರೆ ಮ್ಯಾಚು ಕಷ್ಟ ಆಗುತ್ತೆ. ಶ್ರೇಯಸ್ ಅಯ್ಯರ್ ಆಗಲಿ ಸುನಿಲ್ ನಾಯರ್ ಆಲ್ಮೋಸ್ಟ್ 1-2 ಮ್ಯಾಚಲ್ಲಿ ಚೆನ್ನಾಗಿ ಆಡಿದ್ರು, ಮತ್ತು ಅದೇ ಕಂಟಿನ್ಯೂ ಫಾರ್ಮ್ನ ಮಾಡ್ಕೋತವ್ರೆ. ಸುನಿಲ್ ನಾಯರ್ ಹೇಳ್ಕೊಳ್ಳೋ ರನ್ನ ಹೊಡಿತಿಲ್ಲ. ಒಟ್ಟಿನಲ್ಲಿ ಬೇಗನೆ ಔಟ್ ಆಯ್ತವ್ರೆ. ಒಟ್ಟಿನಲ್ಲಿ ಮೇನ್ ಗುರು ಇವರು ಪವರ್ ಪ್ಲೇಯಲ್ಲಿ ಹೊಡೆದಂಗೆ ಸುನಿಲ್ ನಾಯರ್, ಇಲ್ಲಾಂದರೆ ಬೇಗನೆ ಔಟ್ ಆಗ್ಬಿಡ್ತಾರೆ ಅಷ್ಟೇ. ಒಟ್ಟಿನಲ್ಲಿ ಮೇನ್ ಗುರು ಇವರು ಮಿನಿಮಮ್ ಸ್ಕೋರ್ ಬಂದ್ಬಿಟ್ಟು ಇಲ್ಲಿ 170 ಇಲ್ಲ 200 ಆಗೋ ಚಾನ್ಸಸ್ ಸಿಕ್ಕಾಬಿಟ್ಟೆ ಇದೆ. ಈಗ KKR ಟೀಮಲ್ಲಿ ಯಾರ್ಯಾರು ಇರ್ತಾರೆ ಅಂದರೆ, KKR ಟೀಮಲ್ಲಿ ಕ್ಯಾಪ್ಟನ್ ಆಗಿ ಸೇಮ್ ವೆಂಕಟೇಶ್, ಶ್ರೇಯಸ್ ಅಯ್ಯರ್ ಇರ್ತಾರೆ, ರಿಂಕು ಸಿಂಗು, ಆಂಡ್ರಾಯ್ಡ್ ರೆಜಾಲು. ಮೇನ್ ಇಲ್ಲಿ ವೆಂಕಟೇಶ್ ಅಯ್ಯರ್ ಒಂಚೂರು ಚೆನ್ನಾಗಿ ಆಡಬೇಕು, ಮತ್ತು ಸುನಿಲ್ ನಾಯರ್ ಪಕ್ಕ ಚೆನ್ನಾಗಿ ಆಡ್ತಾರೆ. ಏನೋ ಹೋಮ್ ಗ್ರೌಂಡ್ ಅಡ್ವಾಂಟೇಜ್ನ ತಗೋತಾರೆ. ಬೌಲಿಂಗ್ ಬ್ಯಾಟಿಂಗಲ್ಲಿ 2ರಲ್ಲಿ ಆಲ್ಮೋಸ್ಟ್ ಚೆನ್ನಾಗಿ ಆಡ್ತಾರೆ. ಒಂದು ಬ್ಯಾಟಿಂಗಲ್ಲಿ ಆಡ್ತಾರೆ, ಇಲ್ಲ ಬೌಲಿಂಗಲ್ಲಿ ಚೆನ್ನಾಗಿ ಮಾಡ್ತಾರೆ. ಒಂದೊಂದು ಸತಿ 2ರಲ್ಲೂ ಚೆನ್ನಾಗಿ ಆಡೋ ಚಾನ್ಸಸ್ ಸಿಕ್ಕಾಬಿಟ್ಟೆ ಇದೆ. ಒಟ್ಟಿನಲ್ಲಿ ಮೇನು ಇವರು ಒಂಚೂರು ಸ್ಪಿನ್ನಿಂಗ್ ಅಟ್ಯಾಕು ತುಂಬ ಚೆನ್ನಾಗಿದೆ. ಒಂಚೂರು ಸ್ಪೀಡ್ ಬೌಲರ್ ಕಡೆ ಇವರು ನೋಡಬೇಕಿಲ್ಲ ಅಂದರೆ ಕಷ್ಟ ಆಗುತ್ತೆ. ಒಟ್ಟಿನಲ್ಲಿ ಮೇನ್ ಇವರು ಸುನಿಲ್ ನಾಯರ್ನ ಬೇಗ ಔಟ್ ಮಾಡಲಿಲ್ಲ ಅಂದರೆ ಪಂಜಾಬ್ ಅವ್ರಿಗೆಲ್ಲ ಚಾನ್ಸಸ್ ಸಿಕ್ಕಾಬಿಟ್ಟೆ ಕಷ್ಟ. ಈಗ ಪಂಜಾಬ್ ಟೀಮಲ್ಲಿ ಯಾರ್ಯಾರು ಇರ್ತಾರೆ ಅಂದರೆ, ಶಿಖರ್ ಧವನ್ ಜಾಗಕ್ಕೆ ಬೇರೆ ಬರೋ ಚಾನ್ಸಸ್ ಸಿಕ್ಕಾಬಿಟ್ಟೆ ಇದೆ. ಮೇನ್ ಇಲ್ಲಿ ಸ್ಯಾಮ್ ಕರನ್ ಕ್ಯಾಪ್ಟನ್ ಆಗಿ ಇರ್ತಾರೆ. ಒಟ್ಟಿನಲ್ಲಿ ಸ್ಯಾಮ್ ಕರನ್ ಆಗಲಿ, ಮೇನು ಹರ್ಷದ್ ಸಿಂಗು ಮತ್ತು ಶಶಾಂಕು ಮತ್ತು ಅಕ್ಷಯ್ ಪಟೇಲ್ ಒಳ್ಳೆ ಬೌಲಿಂಗ್ ಮಾಡ್ತವ್ರೆ. ಒಟ್ಟಿನಲ್ಲಿ ರಬಾಡ ಒಳ್ಳೆ ಬೌಲಿಂಗು. ಮೇನ್ ಇಲ್ಲಿ ಅಕ್ಷಯ್ ಪಟೇಲ್ ರಬಾಡ ಬೌಲಿಂಗ್ ಚೆನ್ನಾಗಿ ಮಾಡ್ತವ್ರೆ. ಇವರಿಬ್ಬರು ಬಿಟ್ರೆ ಅಂತ ಹೇಳ್ಕೊಳ್ಳೋ ಹರ್ಷಿತ್ ರಾಮ್ ಒಟ್ಟಿನಲ್ಲಿ ಚೆನ್ನಾಗಿ ಬೌಲಿಂಗು ಬ್ಯಾಟಿಂಗ್ ಮಾಡ್ತವ್ರೆ. ಒಟ್ಟಿನಲ್ಲಿ ಅವರಿಬ್ಬರು ಮತ್ತು ಒಟ್ಟಿನಲ್ಲಿ ಹೇಳ್ತೀವಿ ಒಂದು 3 ಜನ ಬಿಟ್ಟರೆ ಇವ್ರ ಕಡೆ ಅಂತ ಹೇಳ್ಕೊಳ್ಳೋ ಆಟಗಾರರು ಇಲ್ಲ. ಒಟ್ಟಿನಲ್ಲಿ ಇವರು ಟೋಟಲಾಗಿ ಗೆದ್ದಿರೋದಾದರೆ ನೋಡೋದಾದರೆ ಎಷ್ಟು ಗೆದ್ದಿರ್ಬೋದಪ್ಪ ಅಂದರೆ, ಒಟ್ಟಿನಲ್ಲಿ 32 ಮ್ಯಾಚಲ್ಲಿ 21 KKR ಗೆದ್ದಿದೆ, 11 ಮ್ಯಾಚು ಪಂಜಾಬ್ ಗೆದ್ದಿದೆ. ಒಟ್ಟಿನಲ್ಲಿ ಈ KKR ವರ್ಸಸ್ ಪಂಜಾಬಲ್ಲಿ ಹೋಮ್ ಗ್ರೌಂಡ್ ಅಡ್ವಾಂಟೇಜನ್ನ ತೊಗೊಂಡು KKR ಗೆಲ್ತಾರೆ. ಒಟ್ಟಿನಲ್ಲಿ ಪಂಜಾಬ್ ಅಷ್ಟು ಈಸಿಯಾಗಿ ಬಿಟ್ಕೊಳ್ಳೋಲ್ಲ. ಒಟ್ಟಿನಲ್ಲಿ ಇಲ್ಲಿ ಟಾಸ್ ಗೆದ್ದರು ಬೌಲಿಂಗ್ ಆಯ್ಕೆ ಮಾಡ್ಕೋತಾರೆ. ಒಟ್ಟಿನಲ್ಲಿ ಈ ಪ್ರಿವ್ಯೂ ಒಟ್ಟಿನಲ್ಲಿ KKR ವರ್ಸಸ್ ಪಂಜಾಬಲ್ಲಿ KKR ಗೆಲ್ತಾರೆ ಅಂತ ನಾನು ಪ್ರೆಡಿಕ್ಟ್ ಮಾಡ್ತೀನಿ. ಈ ಪ್ರಿವ್ಯೂ ನಿಮ್ಗೇನಾರು ಇಷ್ಟ ಆಗಿರೋ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ. ನೀವು ಒಂದೊಂದು ಸಬ್ಸ್ಕ್ರೈಬ್ ಮಾಡೋಕ್ಕೂ ನಮಗೆ ಒಂದೊಂದು ವೀಡಿಯೋ ಮಾಡೋಕ್ಕೂ ಸಪೋರ್ಟ್ ಆಗುತ್ತೆ. ಒಟ್ಟಿನಲ್ಲಿ ಒಂದೊಂದು ಸತಿ ವೀಡಿಯೋ ಲೇಟಾಗಿ ಬರ್ಬೋದು. ಒಟ್ಟಿನಲ್ಲಿ ಏನು ಮಾಡೋಕ್ಕಲ್ಲ, ನಾವು ಲೇಟಾಗಿ ಮಾಡೋಕ್ಕಾದ್ರೂ ಅಷ್ಟೇ. ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ. ಮತ್ತು ಇನ್ನೊಂದು ನಾನು ಹೇಳೋದಾದರೆ, ಈ ಸತಿ ಓಟನ್ನು ಹಾಕಿ, ಓಟ್ ಹಾಕೋದು ನಿಮ್ಮ ಹಕ್ಕು. ಯಾರಿಗಾರು ಹಾಕಿ ಏನಾದ್ರು ಮಾಡಿ ಒಟ್ಟಿನಲ್ಲಿ ಓಟ್ ಹಾಕಿ ಗುರು.